ಹನಿ ಟ್ರ್ಯಾಪ್ ಪ್ರಕರಣದ ಕುರಿತು ತುಮಕೂರು ಎಸ್ಪಿಗೆ ದೂರನ್ನ ನೀಡಲಾಗಿದೆ. ಸಾಕ್ಷಿ ಸಮೇತ ಎಸ್ಪಿಗೆ ದೂರನ್ನ ನೀಡಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಆಡಿಯೋ ಸಾಕ್ಷ್ಯ 2 ಪುಟಗಳ ದೂರನ್ನ ನೀಡಿದ್ದಾರೆ ರಾಜೇಂದ್ರ. ಆಡಿಯೋ ಸಾಕ್ಷಿ ಇದೆ ನನ್ನ ಬಳಿ ಅನ್ನೋದನ್ನ ಹೇಳ್ಕೊಂಡಿದ್ರು. ಅದೇ ರೀತಿಯಾಗಿ ಇವತ್ತು ದೂರನ್ನ ನೀಡಲಾಗಿದೆ. ಆಡಿಯೋ ಸಾಕ್ಷಿ 2 ಪುಟಗಳ ದೂರನ್ನ ನೀಡಿದ್ದಾರೆ ರಾಜೇಂದ್ರ. ಎಸ್ಪಿ ಅಶೋಕ್ ಕುಮಾರ್ ದೂರು ಸಲ್ಲಿಕೆ ಮಾಡಿದ್ದಾರೆ ರಾಜೇಂದ್ರ. ಎಸ್ಪಿ ಅಶೋಕ್ ಕುಮಾರ್ ಅವರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಸೂಕ್ತ ತನಿಖೆ ಮಾಡುವಂತೆ ಎಂಎಲ್ಸಿ ರಾಜೇಂದ್ರ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಮೊದಲಿಗೆ ಹೇಳಿದ್ರು, ಅದಾದ್ಮೇಲೆ ನನ್ನ ಕೊಲೆ ಮಾಡುವುದಕ್ಕೆ ಅಂತ ಯತ್ನಿಸಲಾಗಿತ್ತು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತ ಆಡಿಯೋ ನನಗೆ ಸಿಕ್ಕಿದೆ, ಅದರಲ್ಲಿ ಒಂದು 3-4 ಜನದ ಹೆಸರನ್ನ ಹೇಳಲಾಗಿದೆ ಅಂತ ಕೂಡ ಹೇಳಿದ್ರು. ಯಾರ 3-4 ಜನ ಅನ್ನೋ ಪ್ರಶ್ನೆ ಕೂಡ ಇದೆ. ಅದೆಲ್ಲದ್ರ ಬಗ್ಗೆಯೂ ಕೂಡ ಇವತ್ತು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಂತೆ. ನೋಡಿ, ಇದು ನವೆಂಬರ್ ಅಂದು ನಡೆದಿರುವಂತಹ ಘಟನೆ. ಅಂದ್ರೆ ಅವರ ಮಗಳ ನಾಮಕರಣ ಏನೋ ಇತ್ತಂತೆ. ಮನೆಗೆ ಶಾಮಿಯಾನ ಹಾಕುವುದಕ್ಕೆ ಬಂದವರು ಹಲ್ಲೆಗೆ ಮುಂದಾಗಿದ್ರಂತೆ. ಅದು ನಾರ್ಮಲ್ ಆಗಿ ನಡೆದಿರೋದು ಅಂತ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಬಟ್ ಜನವರಿಯಲ್ಲಿ ಅವ್ರಿಗೊಂದು ಆಡಿಯೋ ಸಿಗತ್ತೆ. ಅಂದ್ರೆ ಸುಮಾರು 70 ಲಕ್ಷಕ್ಕೇನೋ ಇವನನ್ನ ಮರ್ಡರ್ ಮಾಡಬೇಕು ಅನ್ನುವ ಸುಪಾರಿಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಒಂದು ಗಂಭೀರವಾದಂತ ಆರೋಪ ಮಾಡ್ತಾ ಇರೋದು. ಜನವರಿಯಿಂದ ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಇನ್ನೇನು ಮಾರ್ಚ್ ಮುಗಿತಾ ಇದೆ. ಯಾಕೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಕೊಂಡಿಲ್ಲ. ಸೊ ಈಗ ಸಹಜವಾಗಿ ಪ್ರಶ್ನೆಗಳಿದೆ. ಯಾರಿಗೂ ಇವರನ್ನ ಮರ್ಡರ್ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ, ಯಾಕೆ ಈ ತರದೊಂದು ನಿರ್ಧಾರವನ್ನ ಯಾರೋ ತೆಗೆದುಕೊಂಡಿದ್ದಾರೆ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ನವೆಂಬರ್ನಲ್ಲಾಗಿರೋ ಪ್ರಕರಣ ಜನವರಿಲಿ ಬೆಳಕಿಗೆ ಬರುತ್ತೆ. ಈಗ ಕಂಪ್ಲೇಂಟ್ ಕೊಡ್ತಾ ಇರೋದಕ್ಕೆ ಕಾರಣ ಏನು, ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಅನ್ನೋದು ಕೂಡ ಪ್ರಶ್ನೆ ಇದೆ. ಹನಿ ಟ್ರ್ಯಾಪ್ ಅಂತ ಇದ್ದವರು ನೆಕ್ಸ್ಟ್ ಟ್ರ್ಯಾಕ್ ಮರ್ಡರ್ ಕೇಸಿಗೆ ಬಂದಿದ್ದು ಹೇಗೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ತನಿಖೆ ಅಂತೂ ಆಗಲೇಬೇಕು. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ, ಇವರ ತಂದೆ ಕೂಡ ಸಚಿವರು, ಇವ್ರಿಗೆ ಎಂಎಲ್ಸಿ, ಹೀಗೆ ಜನಪ್ರತಿನಿಧಿಗಳ ಮೇಲೆ ಅಟ್ಯಾಕ್ ಮಾಡಲಾಗತ್ತೆ, ಮರ್ಡರ್ ಮಾಡೋದಕ್ಕೆ ಪ್ರಯತ್ನಿಸಲಾಗುತ್ತೆ ಅಂತ ಅಂದ್ರೆ ರಾಜ್ಯದಲ್ಲಿ ಇವರದೇ ಸರ್ಕಾರ ಇದೆ, ಇನ್ನುಳಿದವ್ರ ಕತೆಗೇನು ಅನ್ನೋದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಮತ್ತೆ ಇವರು ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಭೀರವಾದಂಥ ಆರೋಪ ಮಾಡಿರೋದು ಏನು ಅಂದ್ರೆ ಸ್ವಪಕ್ಷದವರೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಬಿಸ್ನೆಸ್ ಎಲ್ಲ ಇಲ್ಲ, ಹಾಗಾಗಿ ಆ ಥರದ್ದು ವೈಷಮ್ಯ ಏನು ಇಲ್ಲ, ರಾಜಕೀಯ ವೈಷಮ್ಯವನ್ನ ಇಟ್ಕೊಂಡೆ ರಾಜಕೀಯ ಭವಿಷ್ಯವನ್ನ ಮುಗಿಸ್ಬೇಕು ಅಂತಾನೆ ಪ್ಲಾನ್ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರೋದು. 70 ಲಕ್ಷಕ್ಕೆ ಮರ್ಡರ್ ಮಾಡಬೇಕು ಅನ್ನುವ ಸುಪಾರಿಯನ್ನು ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಕೊಟ್ಟಿದ್ದಾರೆ 70 ಲಕ್ಷ ಹಣ ಅಂತ ಹೇಳಿದ್ರೆ ಸಹಜವಾಗಿಯೇ ದೊಡ್ಡ ಮಟ್ಟದ ಡೀಲ್ ಇದು. ಹಾಗಾಗಿ ಇದ್ರ ಹಿಂದೆ ಇರುವವರು ಯಾರು, ರಾಜಕೀಯ ನಾಯಕರುಗಳ ಅಥವಾ ಇನ್ಯಾರು, ಈ ಪ್ರಶ್ನೆಗಳು ಕೂಡ ಇದೆ. ಈಗ ತನಿಖೆ ಆಗಲೇಬೇಕು. ಈ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ.